ಹಾಯ್ ಎಲ್ಲರಿಗೂ ನಮಸ್ಕಾರ. ಚೈನಾದಲ್ಲಿ ಇವತ್ತು ನನಗೆ ಬಿಸಿ ಬಿಸಿ ಕಡಲೆಕಾಯಿ ಸಿಕ್ತು. ನಮ್ಮ ಕಡೆ ಹೇಗೆ ಬಿಸಿ ಬಿಸಿ ನೀರಿಗೆ ಕಡಲೆಕಾಯಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾರೋ, ಸೊ ಅದೇ ಥರನೇ ಕಡಲೆಕಾಯಿ ಇದು. ಬಟ್ ಏನಂದರೆ ಫ್ಲೇವರ್ಡ್ ಅಷ್ಟೇ. ಫ್ಲೇವರ್ಡ್ ಅಂದರೆ ಇದಕ್ಕೆ ಚಕ್ಕೆ, ಲವಂಗ ಮತ್ತು ಪಲಾವ್ ಎಲೆ ಎಲ್ಲನೂ ಹಾಕ್ಬಿಟ್ಟು ಬೇಯಿಸಿಟ್ಟಿದ್ರು. ಮತ್ತು ಈ ಶಾಪಲ್ಲಿ ಪಾಪ್ಕಾರ್ನು, ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅನ್ನೋ ಥರ ಎಲ್ಲ ಸಿಗ್ತಾಯಿತ್ತು. ಅಂದರೆ ಚೈನೀಸ್ದು ಚಕ್ಲಿ, ನಿಪ್ಪಟ್ಟು, ಕೋಡ್ಬಳೆ ಅಂತ ಹೇಳ್ಬೋದು. ಜೊತೆಗೆ ಒಂದಷ್ಟು ಡ್ರೈ ಫ್ರೂಟ್ಸ್ನ ಕೂಡ ಇಟ್ಟಿದ್ರು. ಇನ್ನು ಈ ಕಡಲೆಕಾಯಿಗೆ ಚಕ್ಕೆ, ಲವಂಗ, ಅನಾನಸು ಎಲ್ಲ ಹಾಕ್ಬಿಟ್ರೋದ್ರಿಂದ ಸ್ವಲ್ಪ ಫ್ಲೇವರ್ ನನಗೆ ಅಷ್ಟಕ್ಕೆ ಇಷ್ಟ ಆಗಲಿಲ್ಲ. ಮಾಮೂಲಿ ಉಪ್ಪು ಹಾಕ್ಬಿಟ್ಟು ಬೇಯಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ. ಇದಕ್ಕೂ ಉಪ್ಪು ಹಾಕಿದ್ದಾರೆ, ಬಟ್ ಸ್ವಲ್ಪ ಮಸಾಲೆ ಅಂತ ಅನಿಸ್ತು. ಇದು ಬೇಯಿಸೋ ಅಂತ ಒಂದು ಪಾತ್ರೆ, ಇದು ಎಲೆಕ್ಟ್ರಿಕ್ ಪಾತ್ರೆ ಅಂತಾನೆ ಹೇಳ್ಬೋದು. ಮೇಲೆ ನೀರ್ ಹಾಕ್ಬಿಟ್ಟು ಕೆಳಗಡೆ ಆನ್ ಮಾಡ್ತಾರೆ ಸ್ವಿಚ್ ಹಾಕಿ. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಇಲ್ಲಿ ಕಡಲೆಪುರಿ ಮತ್ತೆ ಬೋಟಿ, ಪಾಪ್ಕಾರ್ನ್ ಅವರೆಲ್ಲ ರೋಡ್ ಸೈಡ್ ಅಲ್ಲಿ ಈ ತರ ಒಂದೊಂದ್ಸತಿ ಸ್ಟಾಲ್ ಇಟ್ಕೋತಾರೆ. ಅಂದ್ರೆ ಇದು ಅವ್ರದ್ದು ಪರ್ಮನೆಂಟ್ ಸ್ಟಾಲ್ ಅಲ್ಲ, ಇದು ಅಂದ್ರೆ ಚೇಂಜ್ ಮಾಡ್ತಿರ್ತಾರೆ ಅವ್ರ ಲೊಕೇಶನ್ ನ. ಸೊ ಅವ್ರ ಕೆಲಸ ಎಲ್ಲ ಮುಗಿದ್ಮೇಲೆ ಅಲ್ಲಿ ಸುತ್ತ ಅವ್ರು ಏನ್ ಯೂಸ್ ಮಾಡ್ಕೊಂಡಿದ್ರು ಆ ಸ್ಪೇಸ್ ನ ಕಸ ಗುಡಿಸ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾ ಇದಾರೆ. ಈ ತರ ಅವರು ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲ ಇಟ್ಕೊಂಡು ಅದ್ರ ಜಾಗದಲ್ಲಿ ಕ್ಲೀನ್ ಮಾಡ್ಬಿಟ್ಟು ಹೋಗ್ತಾ ಇದಾರೆ ಅಂತಂದ್ರೆ ಇದು ಇಂಡಿವಿಜುವಲ್ ಕಾಂಟ್ರಿಬ್ಯೂಷನ್ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.